ಬುರುಡೆ ರಹಸ್ಯನ ನಾವು ಹೇಳಿ 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 ಈಗಲೂ ಕೂಡ ಹೇಳ್ತಾನೆ ಇದೀವಿ ಚಂದ್ರಕಲಾ. ಓಕೆ, ಈಗ ಇದೇ ಬುರುಡೆ ರಹಸ್ಯ ಬಯಲಾಗುತ್ತಾ ಅನ್ನೋ ಪ್ರಶ್ನೆಗೆ ಒಂದೊಂದಾಗಿ ಉತ್ತರ ಸಿಗ್ತಾ ಇದೆ. ಈ ರಾಜು ಅನ್ನೋ ವ್ಯಕ್ತಿ ಎಂಟರ್ ಆಗಿದೆ. ಈಗ ಈ ರಾಜು ಯಾರು ಗೊತ್ತಾ? ಎಸ್, ಅನಾಮಿಕ ಸೂಚಿಸಿದ ಹೆಸರೇ ಈ ರಾಜು. ಯಾರೀತ? ಈತ ಇವತ್ತು ಏನೇನು ಮಾತನಾಡಿದ್ದಾನೆ ಎಲ್ಲಾ ನೋಡ್ತಾ ಹೋಗೋಣ. ಮಂಡ್ಯ ಭಾಗದ ರಾಜು ಅನಾಮಿಕನ ಸ್ನೇಹಿತ. ಅನಾಮಿಕ ಜೊತೆ ಧರ್ಮಸ್ಥಳದಲ್ಲಿ ಕೆಲಸ. SITಗೆ ರಾಜು ಹೆಸರು ಸೂಚಿಸಿದ್ದೆ ಈ ಅನಾಮಿಕ. ರಾಜುನನ್ನ ವಿಚಾರಣೆ ಮಾಡಿದ್ದ SIT. ವಿಚಾರಣೆ ಬಳಿಕ ಮಾಧ್ಯಮಗಳಲ್ಲಿ ರಾಜು ಗೊಂದಲದ ಹೇಳಿಕೆ. ಅನಾಮಿಕನನ್ನ ಸೂಚಿಸಿದ್ದ ಹೆಸರೇ, ಈ ಅನಾಮಿಕ ಸೂಚಿಸಿರುವಂತಹ ಹೆಸರೇ ರಾಜು ಅಂತೆ. ಮಂಡ್ಯ ಭಾಗದ ರಾಜು ಅನಾಮಿಕನ ಆಪ್ತ ಸ್ನೇಹಿತನಂತೆ. ಅನಾಮಿಕನ ಜೊತೆ ಧರ್ಮಸ್ಥಳದಲ್ಲಿ ಈತ ಕೂಡ ಕೆಲಸವನ್ನ ಮಾಡಿದ್ದು ನಿಜ ಅಂತ ಹೇಳಲಾಗ್ತಾ ಇದೆ. ಅನಾಮಿಕ ಈಗಾಗಲೇ ಒಬ್ಬೊಬ್ಬರ ಹೆಸರನ್ನ ಹೇಳೋದ್ರ ಮುಖಾಂತರ ಈಗ ರಾಜು ಅವರ ಕಡೆ ಬೊಟ್ಟು ಮಾಡಿದ್ದಾನೆ. ಈಗಾಗಲೇ ಹೇಳಿದ್ರು ಅನಾಮಿಕ, ಈಗಾಗಲೇ ನಾವು ನೋಡ್ತಾ ಇದೀವಿ ಯೂಶಲಿ ಅನಾಮಿಕ ಒಬ್ನೇ ಹೋಗಿ ಮಣ್ಣಗದು ಹೆಣ ಉಳೋದಕ್ಕಂತೂ ಸಾಧ್ಯನೇ ಇಲ್ಲ. ಹೆಣಬಾರ ಅಂತ ಹೇಳ್ತೀವಿ ನಾವು. ಆ ಹೆಣವನ್ನ ಈತ ತಗೊಂಡು ಹೋಗಿ 6 ಅಡಿ 3 ಅಡಿ ಜಾಗನ್ನ ಅಗದು ಮುಚ್ಚೋದು ಅಷ್ಟು ಈಸಿ ಮಾತಲ್ವೇ ಅಲ್ಲ. ಆತನಿಗೂ ಕೂಡ ಕೈ ಜೋಡಿಸಿರುವಂತಹ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಲ್ಲಿ ಈ ರಾಜು ಕೂಡ ಒಬ್ಬ ಅಂತ ಹೇಳ್ತಿದ್ದಾರೆ. ಈ ರಾಜುವನ್ನ ಹೊರತುಪಡಿಸಿ ಇನ್ನಿಬ್ರು ಕೂಡ ಇದ್ದಾರಂತೆ. ಅವರು ಕೂಡ ತಮಿಳುನಾಡಿನವರು ಅಂತ ಹೇಳಿದ್ದಾರೆ. ಸೊ ಈಗ ಮೊಟ್ಟ ಮೊದಲ ಬಾರಿಗೆ ಈಗ ಮೀಡಿಯಾ ಮುಂದೆ ಈ ರಾಜು ಬಂದಿರುವಂತದ್ದು. ಈ ರಾಜು ಬಂದು ಏನ್ ಮಾತನಾಡಿದ್ರು ಅದು ಇಂಪಾರ್ಟೆಂಟ್. ಆಕ್ಚುಲಿ ಅದು ಇಂಪಾರ್ಟೆಂಟ್. ಈಗ ಹೆಂಗ್ ಅದನ್ನ ಡಿಸೈನ್ ಮಾಡ್ಕೊಂಡಿದೀನಿ ನೋಡಿ, ಈಗ ಜನರಿಗೆ ತೋರಿಸ್ಬೇಕು ಅಂತ. ವಿಷಯ ಗೊತ್ತಾ ಚಂದ್ರಕಲಾ? ನಾನು ಹೆಂಗ್ ಡಿಸೈನ್ ಮಾಡ್ಕೊಂಡಿದೀನಿ ಅಂತ ನಿಮ್ಗೂ ಗೊತ್ತಿಲ್ಲ. ಈಗ ನಿಮ್ಗೂ ಶಾಕ್ ಆಗುತ್ತೆ ನೋಡಿ. ಈಗ ನೋಡುವ, ಹಲವು ಮಾಧ್ಯಮಗಳಲ್ಲಿ ರಾಜು ಹೇಳಿಕೆ ವರದಿ. ಹಲವು ಮಾಧ್ಯಮಗಳು ಮಜಾ ಇದೆ ಕಣ್ರಿ ಇದು ಇವತ್ತು. ಯಾಕೆ ಅಂತ ಹೇಳ್ತೀನಿ. ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆ ರಾಜು. ಆದ್ರೆ ನಾವು ಬಿಡ್ತೀವಾ? ರಾಜು ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದೆ ರೆಬಲ್ ಟಿವಿ. ಒಂದು ಕಡೆ ಚಂದ್ರಕಲಾ ಕುಡಿದು ಹೇಳಿಕೆ ಕೊಟ್ಟಿದ್ದಾನೆ ರಾಜು, ಮತ್ತೊಂದು ಕಡೆ ನಶೆ ಇಲ್ಲದಾಗ ಮಾತನಾಡಿರುವ ರಾಜು. SIT ವಿಚಾರಣೆ ವೇಳೆ ಕುಡಿದಿದ್ದ ಇಲ್ವಾ ಅನ್ನೋದು ಮಾತ್ರ ಗೊತ್ತಿಲ್ಲ. ವಾಹಿನಿ A ಜೊತೆ ಕುಡಿಯದೆ ಮಾತನಾಡಿರುವ ರಾಜು, ವಾಹಿನಿ B ಜೊತೆ ನಶೆಯಲ್ಲಿ ರಾಜು ಹೇಳಿಕೆ. ಈಗ ವಾಹಿನಿ A ಯಾವುದು B ಯಾವುದು ಅಂತ ನಾವು ಹೆಸರು ಬಾಯಿ ಬಿಟ್ಟು ಹೇಳಲ್ಲ, ಅದ್ ನಾವಲ್ಲಿ ಹಾಕ್ತಿವಿ, ಅವಾಗ್ಲೇ ಗೊತ್ತಾಗುತ್ತೆ. ಹೌದು. ಹಲವು ಮಾಧ್ಯಮಗಳಲ್ಲಿ ಈಗಾಗಲೇ ರಾಜು ಹೇಳಿಕೆಯನ್ನ ಕೊಟ್ಟಿರೋದು ವರದಿಯಾಗಿದೆ. ಈಗಾಗಲೇ ದಿವಿತ್ ಹೇಳ್ದಾಗೆ ಒಂದು ಕಡೆ ನಶೆ ಏರಿದೆ, ಇನ್ನೊಂದು ಕಡೆ ನಶೆ ಇಳಿದಿದೆ. SIT ಅಧಿಕಾರಿಗಳ ಮುಂದೆ ಯಾವ ರೀತಿ ಮಾತಾಡಿದ್ರು ಅನ್ನೋದೇ ಪ್ರಶ್ನೆ. SIT ಅಧಿಕಾರಿಗಳ ಮುಂದೆ ಈತ ಎಣ್ಣೆ ಹೊಡ್ಕೊಂಡು ಹೋಗಿದ್ನ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು ಒಂದು ವಾಹಿನಿಗೆ ವಿತೌಟ್ ಎಣ್ಣೆ, ಇನ್ನೊಂದು ವಾಹಿನಿಗೆ ವಿತ್ ಎಣ್ಣೆ ಅಣ್ಣ ಕುಡ್ಕೊಂಡ್ಬಿಟ್ಟೆ ಮಾತಾಡಿರೋದು. ಕುಡಿಯದಿದ್ದಾಗ ಬೇರೆ ಮಾತು, ಕುಡಿದಾಗ ಬೇರೆ ಮಾತು. ಆದ್ರೆ ಮಜಾ ನಾ ಕುತ್ಕೊಂಡು ಅದನ್ನೇ ಮಾಡ್ತಾ ಇದ್ದೆ ಇವತ್ತು, ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾವ ವಾಹಿನಿಗೆ ಆತ ಯಾವ ಸ್ಟೇಟ್ಮೆಂಟ್ ಕೊಟ್ಟ, ಈ ವಾಹಿನಿಗೆ ಯಾವ ಸ್ಟೇಟ್ಮೆಂಟ್ ಕೊಟ್ಟ. ಯಾಕಂತಂದ್ರೆ ಯಾರೋ ಒಬ್ರು ಬರ್ತಾರೆ, ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನ ವಾಹಿನಿಗಳು ಮಾಧ್ಯಮಗಳು ಪ್ರಸಾರ ಮಾಡ್ತಾರೆ. ಆದ್ರೆ ಜನರಿಗೆ ನಾವು ಸತ್ಯ ತಿಳಿಸಬೇಕಾಗಿರೋದು ಅದು ರೆಬಲ್ ಟಿವಿ ಮಾತ್ರ. ಬನ್ನಿ, ಯಾವ ವಾಹಿನಿಯಲ್ಲಿ ಯಾವ ಹೇಳಿಕೆ. ಎಸ್, ಅದರ ಗ್ರಾಫಿಕ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಈಗ ವಾಹಿನಿ A ಯಲ್ಲಿ ರಾಜು ಹೇಳಿಕೆ ಏನು ಚಂದ್ರಕಲಾ, ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರಿ ಅಲ್ಲಿ ಪಾಯಿಂಟ್ಸ್ ನ. ಎರಡನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಹಿನಿ A, ಶವಹೂತು ಹಾಕಿದ್ರೆ ಸಿಗಬೇಕಿತ್ತಲ್ವಾ ಅನ್ಬಿಟ. ಶವಹೂತು ಹಾಕಿದ್ರೆ ಸಿಗ್ಬೇಕಿತ್ತಲ್ವಾ ಅಂದ. ಅನಾಮಿಕ ನಾನು ಅಕ್ಕಪಕ್ಕದ ಮನೆಯವರು ಅಂತ ಹೇಳಿದಾನೆ. ಎಲ್ಲಿ? ವಾಹಿನಿ A ಯಲ್ಲಿ. ವಾಹಿನಿ B ಯಲ್ಲೂ ಇದನ್ನೇ ಹೇಳಿದಾನೆ. ಆದ್ರೆ ಏನ್ ಮ್ಯಾಟರ್ ಚೇಂಜ್ ಅಂತ ಹೇಳ್ತೀನಿ ನಾನು. ದೇವಸ್ಥಾನಕ್ಕೆ ಈ ಅನಾಮಿಕ ಕೆಟ್ಟ ಹೆಸರು ತಂದಿದ್ದಾನೆ ಅಂತ ಹೇಳಿದ್ದಾನೆ. ಅನಾಮಿಕ ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳಿದ್ದಾನೆ. ಈಗ ಬರ್ತೀನಿ ಮೇನ್ ಮ್ಯಾಟ್ರಿಗೆ, ಎಲ್ಲಿ ಬದಲಾವಣೆ ಆಗಿದ್ದು ಅಂತ. ಇಲ್ಲಿವರೆಗೂ ಸೇಮ್ ಹೇಳಿದ್ದಾನೆ. ವಾಹಿನಿ A ಯಲ್ಲಿ ನಾನಿದ್ದಾಗ ನೋಡಿದ್ದು ಕೇವಲ 2 ಶವಗಳಷ್ಟೇ. ಒಂದು ಗಂಡಿನ ಶವ, ಇನ್ನೊಂದು ಹೆಣ್ಣಿನ ಶವ ಕೊಳೆತ ಸ್ಥಿತಿಯಲ್ಲಿದ್ದವು ಅಂತ ಹೇಳಿದ್ದಾನೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಆ ವಾಹಿನಿ A ಯಾವುದು, ಅದ್ರಲ್ಲಿ ಏನ್ ಹೇಳಿದಾನೆ ಅನ್ನೋದನ್ನ ನೀವೇ ಒಂದ್ಸಲ ನೋಡ್ಬಿಡಿ ಅತ್ಲಾಗೆ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನು ಸಿಗ್ತಾ ಇರಲಿಲ್ಲ. ಅದು ಜೆಂಟ್ಸ್ ಕರ್ಕೋಗ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಗಿದ್ರು ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ. ಅದು ಜೆಂಟ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು. ಅದು ಅದನ್ನ ಡಾಕ್ಟ್ರು ಬಂದರು,
ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಕಳ್ಸೋಣ ಸರ್. ನಾವು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಕಿದ್ದಾರೆ ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು ಅದು. ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಕಳ್ಸೋಣ ಸರ್. ನಾವು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಕಿದ್ದಾರೆ ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು ಅದು. ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಕಳ್ಸೋಣ ಸರ್. ನಾವು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಕಿದ್ದಾರೆ ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು ಅದು. ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಕಳ್ಸೋಣ ಸರ್. ನಾವು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಕಿದ್ದಾರೆ. ನೋಡಿ, ಇದು ವಾಹಿನಿ ಎ ಯಲ್ಲಿ, ಅಂದ್ರೆ ಬಹುಶಃ ನಾವೇನ್ ಚಾನಲ್ ಹೆಸರು ಹೇಳೋದೇನ್ ಬೇಡ, ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲೇ ಎಕ್ಸ್ಕ್ಲೂಸಿವ್ ಹೋಗ್ತಾ ಇತ್ತು, ಗೊತ್ತಿದೆ. ಹೌದು. TV 9 ನಲ್ಲಿ ಈತ ಕೊಟ್ಟಂತ ಹೇಳಿಕೆ ಏನಂತ, ನಾನು ಕೇವಲ 2 ಶವಗಳಷ್ಟೇ ಹೂತಿದ್ದು ಅಂತ. ಚಂದ್ರಕಲಾ ನೀವು ಕೇಳಿಸ್ಕೊಂಡ್ರಿ? ನಿಜ ನಿಜ. ಕೇಳಿಸ್ಕೊಂಡ್ರಾ? ಶವ ಕೊಳೆತ ಸ್ಥಿತಿಯಲ್ಲಿ ಆಮೇಲೆ ಗಂಡು ಹೆಣ್ಣಿನ ಶವ ಕೊಳೆತ ಸ್ಥಿತಿಯಲ್ಲಿ ಇದ್ವು ಅಂತ. ಹೌದು. ಈಗ ಗ್ರಾಫಿಕ್ ಪಾಯಿಂಟ್ಸ್ ನೋಡೋಣ. ಸಿಜಿ ಅವರೇ, ವಾಹಿನಿ ಬಿ ನಲ್ಲಿ ರಾಜು ಏನ್ ಹೇಳ್ದ ಅಂತ ಈಗ ಹೇಳ್ತಾ ಹೋಗ್ತೀನಿ ನಾನು. Yes. ವಾಹಿನಿ ಬಿ ಯಾವುದು? ಸುವರ್ಣ ನ್ಯೂಸ್. ನಾನು ಮುಂಚೆನೆ ಹೇಳ್ತಾ ಇದ್ದೀನಿ, ಓಕೆನಾ? ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ಮಾಹಿತಿ ಬರ್ತಾ ಇತ್ತು, ನೇತ್ರಾವತಿಯಲ್ಲಿ ಬಿದ್ದ ಶವಗಳನ್ನ ಹುಳ್ತಾ ಇದ್ವಿ, ನಾವು ತಂದು ಹೂತಾಕಿದ್ದು ಗೊತ್ತು, ಯಾರ ಬಳಿ ಕೂಡ ಹೇಳಿಲ್ಲ. ಅಲ್ಲೇನ್ ಹೇಳಿದ್ರು? ಎಲ್ಲ ಹೇಳ್ತಿದ್ವಿ, ಎಲ್ಲ ಗೊತ್ತು ಅಂದ್ರು. ಇಲ್ಲಿ ಯಾರ ಬಳಿ ಹೇಳಿಲ್ಲ ಅಂದ್ರು. ಆಮೇಲೆ ಹೂತಿರುವ ಹೆಣಗಳ ಲೆಕ್ಕವೇ ಇಲ್ಲ ಅಂದ ರಾಜು. ನೋಡಿದೀವಿ. ಅಲ್ಲಿ TV 9 ಏನ್ ಹೇಳ್ದ? 2 ಶವ ಅಂತ ಹೇಳ್ದ. ಸುವರ್ಣದಲ್ಲಿ ಏನ್ ಹೇಳ್ದ? 150ಕ್ಕೂ ಹೆಚ್ಚು ಶವಗಳನ್ನ ನಾನು ಹೂತಿದ್ದೀನಿ ಅಂತ ಈತ ಹೇಳ್ಬಿಟ್ಟ. ಸಿ ಡಿಫರೆಂಟ್ ಬಿಟ್ವೀನ್ ಚಾನಲ್ ಎ, ಚಾನಲ್ ಬಿ. ಚಾನಲ್ ರೆಬಲ್ ನಲ್ಲಿ ನಾವು ಸತ್ಯ ತೋರಿಸ್ತಾ ಇದೀವಿ. ಈಗ ಇದನ್ನ ಯಾರು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಸುವರ್ಣದಲ್ಲಿ ಈತ ಕುಡಿದು ನಶೆಯಲ್ಲಿ ಮಾತಾಡ್ಬಿಟ್ಟ. ಚಾನಲ್ ಎ ಅಲ್ಲಿ ಈತ ಕುಡ್ದಿರ್ಲಿಲ್ಲ, ಚಾನಲ್ ಬಿ ಅಲ್ಲಿ ಈತ ಕುಡಿದ ನಶೆಯಲ್ಲಿ ಹೇಳಿದ್ದಾನೆ. ನೋಡೋಣ ಏನ್ ಮಾತಾಡಿದ, ನೋಡೋಣ. ಹಾಕಿ ಅದು ಪ್ಲೇ ಮಾಡಿ. ಅದನ್ನ ಒಂದ್ಸಲ ಪ್ಲೇ ಮಾಡ್ಬಿಡಿ. ನನ್ನ ಲೆಕ್ಕನೇ ಹೇಳಕ್ಕಾಗಲ್ಲ ಸರ್. ನನಗೆ 150 ಮೇಲೆ ಸರ್, 150 ಮೇಲೆ. ಅಷ್ಟೊಂದು ಹೆಣ್ಗಳು ಸಿಕ್ಕಿದಾವ ಅಲ್ಲಿ. ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು, ರೇಪ್ ಆಗಿರೋದು? ಇಲ್ಲ ಸರ್, ಇಲ್ಲ ಕೊಲೆ ಆಗಿರೋದು ಪ್ರಾಮಿಸ್ ಇಲ್ಲ ಸರ್. ನಮ್ಗೇನು ಗೊತ್ತಾ, ನೀರು ಸಿಕ್ಕಿದ್ದು ಇಲ್ಲ, ನೀರು ಅವ್ರೇನು ಸಿಕ್ಕಿದ್ರೆ ಮಾತ್ರ ತಗೊಬಂದು ಅಲ್ಲಿ ಕೊಡ್ತೀವಿ, ಮೇಲ್ ಕೊಡ್ತೀವಿ ನಾವು ಬಾಡಿಯ. ಅವ್ರು ಯಾರು ಬರ್ದವ್ರು ಮಾತ್ರ ತಗೊಬಂದು ಅಲ್ಲಿ ಟೆಚರು, ಆ ಟೆಚರ್ ನಾ ಹಾಕೊಡ್ತೀವಿ ಸರ್. ಅಷ್ಟೇ ಬಿಟ್ಟು ಇನ್ನೇನು ಸರ್. ನನ್ನ ಲೆಕ್ಕನೇ ಹೇಳಕ್ಕಾಗಲ್ಲ ಸರ್. ನನಗೆ 150 ಮೇಲೆ ಸರ್, 150 ಮೇಲೆ. ಅಷ್ಟೊಂದು ಹೆಣ್ಗಳು ಸಿಕ್ಕಿದಾವ ಅಲ್ಲಿ. ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು, ರೇಪ್ ಆಗಿರೋದು? ಇಲ್ಲ ಸರ್, ಇಲ್ಲ ಕೊಲೆ ಆಗಿರೋದು ಪ್ರಾಮಿಸ್ ಇಲ್ಲ ಸರ್. ನಮ್ಗೇನು ಗೊತ್ತಾ, ನೀರು ಸಿಕ್ಕಿದ್ದು ಇಲ್ಲ, ನೀರು ಅವ್ರೇನು ಸಿಕ್ಕಿದ್ರೆ ಮಾತ್ರ ತಗೊಬಂದು ಅಲ್ಲಿ ಕೊಡ್ತೀವಿ, ಮೇಲ್ ಕೊಡ್ತೀವಿ ನಾವು ಬಾಡಿಯ. ಅವ್ರು ಯಾರು ಬರ್ದವ್ರು ಮಾತ್ರ ತಗೊಬಂದು ಅಲ್ಲಿ ಟೆಚರು, ಆ ಟೆಚರ್ ನಾ ಹಾಕೊಡ್ತೀವಿ ಸರ್. ಅಷ್ಟೇ ಬಿಟ್ಟು ಇನ್ನೇನು ಸರ್.